ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ಸಿರಾ ತಾಲೂಕಿನಲ್ಲಿ ಇವತ್ತು ರೈತ ಬೆಳೆದಂತಹ ಒಂದು ಟೊಮೊಟೊ ನೋಡಿ ಸ್ನೇಹಿತರೆ ಹೆಂಗಿದೆ. ಎಲ್ಲ ಪೇಪರ್ ಹಾಕಿ ಎಲ್ಲ ಇದು ಮಾಡಿ ಇನ್ನೂ ಗೂಟ ಉಣಿ ಏನನ್ನ ನಾವು ದಾರ ಕಟ್ಟಿಸಿ ರೈತ ಏನನ್ನ ಟೊಮೊಟೊ ಹಣ್ಣು ಬೆಳೆದಿದ್ರೆ ಇನ್ನೂ ಎಷ್ಟು ಲಾಸ್ ಆಗೋದ ನೋಡಿ ಸ್ನೇಹಿತರೆ. ಇಲ್ಲೊಬ್ಬರು ನೀಟಾಗಿ ಎಲ್ಲನ ಗೂಟ ಉಣಿಸ್ಬಿಟ್ಟು ದಾರ ಎಳೆದು ಎಣ್ಣೆ ಕೂಲಿ ಕೊಟ್ಟು ಊಟ ತಿಂಡಿ ಎಷ್ಟೊಂದು ಖರ್ಚು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಟೊಮೊಟೊ ಹಣ್ಣು ಮಾತ್ರ ಬಹಳ ಅದ್ಭುತವಾಗಿದ್ದಾವೆ. ಇನ್ನೊಂದು ಹೊಲದಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಅಲ್ಲೂ ಸಹ ನೋಡಿ ಹೆಂಗೆ ಸೇಬ್ ಇದ್ದಂಗೆ ಇದೆ ಟೊಮೊಟೊ ಹಣ್ಣು. ಇವತ್ತು ರೇಟೇ ಇಲ್ಲ, ರೈತ ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ನೋಡಿ. ಇಲ್ಲಿ ಒಂದು ಅಡಿಕೆ ಗಿಡದಲ್ಲೂ ಸಹ ಗೂಟ ಉಣಿ ಅಲ್ಲೂ ಸಹ ನೀಟಾಗಿ ಕೆಲಸ ಮಾಡಿದ್ದಾರೆ ದಾರ ಕಟ್ಟಿ ಎಲ್ಲನೂ. ಅದಕ್ಕೆ ಇವತ್ತು ಸಿರಾ ಮಾರ್ಕೆಟಲ್ಲಿ ಒಂದು 100 ರೂಪಾಯಿ 90 ರೂಪಾಯಿ 50 ರೂಪಾಯಿ ಚೀಲ ಆಗ್ತೈತೆ. ಚೆನ್ನಾಗಿ ಫ್ರೆಶ್ ಆಗಿರೋ ಮಾತ್ರನೇ ಸ್ವಲ್ಪ 100-150 ರೂಪಾಯಿ ಆಗ್ತೈತೆ. 10 ರೂಪಾಯಿ ಕೆ ಜಿ, ಕೆಲವರು ಮಾರೋರು 20 ರೂಪಾಯಿ ಕೆ ಜಿ ಮಾರ್ತಾಯಿದ್ದಾರೆ. ಏನೂ ವರ್ಕೌಟ್ ಆಗ್ತಲ್ಲ ನೋಡಿ. ಸೇಬ್ ಇದ್ದಂಗೆ ಇದ್ದಾವೆ. ಇವತ್ತು ರೈತ ಇದನ್ನು ಬಿಡ್ಸೋಕ್ಕೂ ಸಹ ಕೂಲಿ ಸಿಗಲ್ಲ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ ನೋಡಿ. ಎಷ್ಟೊಂದು ಟೊಮೊಟೊ ಹಣ್ಣು ಹೀಗೆ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತು ಈ ಕಾಲದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನೋಡಿ, ನಾನು ಹುಣಸೆ ಗಿಡ ವ್ಯಾಪಾರ ಮಾಡಿದ್ದೀನಿ. ಹುಣಸೆಹಣ್ಣು ಸಹ ಬಂದಿದೆ. ಹುಣಸೆಹಣ್ಣು ಟೊಮೊಟೊ ಹಣ್ಣು ಒಂದೇ ಸಲ ಬಂದುಬಿಟ್ರೆ ಈ ಥರ ರೇಟು ಕುಸಿತ ಆಗುತ್ತೆ. ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಸಂಕ್ರಾಂತಿ ಆದಮೇಲೆ ಹುಣಸೆಹಣ್ಣು ಬರುತ್ತೆ, ಯುಗಾದಿ ಹಬ್ಬ ಆಗೋವರೆಗೂ ಹುಣಸೆಹಣ್ಣು ಬರುತ್ತೆ. ಆದ ಕಾರಣ ರೈತರಿಗೆ ಒಂದು ಕಿವಿ ಮಾತು, ಆದಷ್ಟು ಟೊಮೊಟೊ ಹಣ್ಣನ್ನ 1 ಎಕರೆಗೆ ಹಾಕೋರು ಒಂದು ಅರ್ಧ ಎಕರೆಗೆ ಹಾಕೊಳ್ರಿ. ಯಾಕಂದರೆ ಹುಣಸೆಹಣ್ಣು ಮತ್ತು ಟೊಮೊಟೊ ಹಣ್ಣು ಎರಡೂ ಹುಳಿಯಾಗಿರೋದ್ರಿಂದ ಎರಡು ಹುಣಸೆಹಣ್ಣು ಜಾಸ್ತಿ ಯೂಸ್ ಮಾಡ್ತಾರೆ, ಟೊಮೊಟೊ ಹಣ್ಣು ಜಾಸ್ತಿ ಆವಾಗ ಇದಾಗುತ್ತೆ. ಆದ ಕಾರಣ ಇವತ್ತು ರೈತನಿಗೆ ಬೆಲೆ ಕಮ್ಮಿ ಆಗಿದೆ. ದಯವಿಟ್ಟು ನಮ್ಮ ಮಣ್ಣಿನ ಮಗ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತ ಬೆಳೆದಂತಹ ಒಂದು ಟೊಮೊಟೊಗೂ ಸಹ ರೇಟ್ ಇಲ್ಲ. ಈ ಹುಣಸೆಹಣ್ಣಿಗೂ ಸಹ ನೋಡಿ ಎಷ್ಟೊಂದು ಹುಣಸೆಹಣ್ಣು ಬಂದಿದೆ. ಇವತ್ತು ಹುಣಸೆಹಣ್ಣಿಗೂ ಸಹ ರೇಟ್ ಸಿಗ್ತಾ ಇಲ್ಲ. 13, 12 ಏನು ರಾಜಣ್ಣ ಹಿಂಗೆ ಹೇಳ್ತೀಯ? 23, 33 ಯಾವುದೋ ಒಂದು 20 ಕೆ ಜಿ 30 ಕೆ ಜಿ ಇರೋದು ಮಂಡ್ಯಲ್ಲಿ ತೋರಿಸ್ಬಿಡ್ತಾರೆ 22,000 ಇಲ್ಲ 30,000 ಅಂತಾರ. ಎಲ್ಲ ಹುಣಸೆಹಣ್ಣಿಗೂ ನಾವು ಟ್ಯಾಲಿ ಮಾಡಿದಾಗ ಅದು 12ರಿಂದ 13,000 ಲಾಸ್ಟ್ ಹೈಯೆಸ್ಟ್ ಆಗಿರುತ್ತೆ. ದಯವಿಟ್ಟು ನೋಡಿ, ಸಿರಾ ಮಂಡಿಗೆ ಎಷ್ಟೊಂದು ಹುಣಸೆಹಣ್ಣು ಬಂದಿದೆ. ಇಷ್ಟೊಂದು ಹುಣಸೆಹಣ್ಣು ಇರಬೇಕಾದ್ರೆ ಇನ್ನು ಟೊಮೊಟೊ ಹಣ್ಣು ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಆದ ಕಾರಣ ರೈತರಿಗೆ ನಾನು ಇನ್ನೊಂದು ಸತಿ ಕೈ ಮುಗಿದು ಕೇಳ್ಕೊಳ್ಳೋದಂದರೆ, ಸಂಕ್ರಾಂತಿ ಹಬ್ಬ ಆ ಮೂಮೆಂಟಿಗೆ ಬರುವಂಥ ಟೊಮೊಟೊ ಗಿಡ ಹಾಕಬೇಡ್ರಿ. ಯಾಕಂದರೆ ಯುಗಾದಿ ಹಬ್ಬ ಕಳೆದಾದ ನಂತರ ಸ್ವಲ್ಪ ಟೊಮೊಟೊ ಹಣ್ಣು ಹಾಕಿದರೆ ರೇಟ್ಗೆ ಬೆಲೆ ಸಿಗುತ್ತೆ. ಆದರೆ ಇವಾಗಲೂ ಇದಕ್ಕಿಂತ ಇಂಥಗೂ ಟೊಮೊಟೊ ಹಣ್ಣು ಚೆನ್ನಾಗಿ ರೇಟ್ ಇತ್ತು ನೋಡಿ ಸ್ನೇಹಿತರೆ. ರೈತರು ಇವತ್ತು ಡ್ರಿಪ್ ಮಾಡಿ ಅದಕ್ಕೆ ನೀರು ಬಿಟ್ಕೊಂಡು ಇವತ್ತು ಅದನ್ನು ಟೊಮೊಟೊ ಹಣ್ಣು ಬಿಡಿಸಿ ತಗೊಂಡೋಗಿ ಮಂಡ್ಯಗೆ ಹಾಕಿರೋನು ಆ ಕೂಲಿ ಸಹ ಬಾಡಿಗೆ ಸಹ ಸಿಗಲ್ಲ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. ನಾನು ಇದು ನಮ್ಮ ಕೊಟ್ಟಾದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಯಾದವ ಜನಾಂಗದ ಸೂರಿಯವರು ಅವ್ರ ಕೋರಿಗೆ ಬೇರೆ ಮಾಡಿದ್ದಾರೆ. ಜಮೀನು ಸ್ವಂತ ಅಲ್ಲ. ನನಗೆ ಹೇಳಿದರು, ರಾಜಣ್ಣ ಟೊಮೊಟೊ ಹಣ್ಣು ಬೇಕಂದರೆ ಬಿಡಿಸ್ಕೊಬರ್ರಿ. ನಾನು ಹೋಗಿ ನೋಡಿದರೆ ಗದ ಹಣ್ಣಾಗಿ ನಿಂತಿದ್ದಾವೆ ನೋಡಿ, ಸೇಬ್ ಇದ್ದಾವೆ. ದಯವಿಟ್ಟು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು, ಇಂಥ ಟೈಮಲ್ಲಿ ಟೊಮೊಟೊ ಹಣ್ಣು ಬೆಳೆಬೇಡ್ರಿ. ರೈತರನ್ನ ಉಳಿಸಿ, ರೈತರ ಬೆಳೆಗೆ ಬೆಲೆ ಕೊಡಿ ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ನಿಮ್ಮ ಹುಡುಗ ಕೊಟ್ಟರಾಜನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ವಿಡಿಯೋನ.